ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾಳೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಬಹುಶಃ ನನಗೆ ಇರೋಂಥ ಮಾಹಿತಿ ಪ್ರಕಾರ ಇಲ್ಲ. ಆದರೆ ನನ್ನ ಏನು ಅಂದ್ರೆಗಿನ ರಾಹುಲ್ ಗಾಂಧಿಯವರು ನಮ್ಮ ಹಳ್ಳಿ ಭಾಷೆಗಳಲ್ಲಿ ಕೋಲ್ ಕೊಟ್ಟು ಓಡಿಸ್ಕೊಳೋದಂತಾರೆ ನೋಡ್ರಿ. ಯಾವತ್ತೂ ಕೂಡ ಕೋಲ್ ಕೊಟ್ಟು ಓಡಿಸ್ಕೊಂಡಂಥ ಕೆಲಸ ಮಾಡ್ತಾ ಇದ್ದಾರಾಗಲಿ ಅವರು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಮುಖಭಂಗವನ್ನು ಅನುಭವಿಸೋಂಥ ಕೆಲಸ ಆಗ್ತಾಯಿದೆ. ಯಾಕಂದರೆ ಹಿಂದೆ ಭಾಳಷ್ಟು ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಆ ಸರ್ಜಿಕಲ್ ಸ್ಟ್ರೈಕ್ ಆದಂಥ ಟೈಮಲ್ಲಿ ಕೂಡ ಅವತ್ತು ಕೂಡ ಹೇಳಿದರು ಪುರಾವೆಗಳು ಎಲ್ಲಿದ್ದಾವನ್ನಂಥ ಮಾತನ್ನು ಹೇಳಿದರು. ನಂತರ ದಿನಗಳಲ್ಲಿ ರಫೇಲ್ ವಿಚಾರದಲ್ಲಿ ಕೂಡ ಅದರ ಬಗ್ಗೆ ಕೂಡ ಪುರಾವೆಗಳನ್ನು ಕೇಳೋಂಥ ಕೆಲಸ ಮಾಡಿದರು. ಅದರ ಜೊತೆಯಲ್ಲಿ ಮೊನ್ನೆ ನಡೆದಂಥ ಏನು ಸಿಂಧೂರ್ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಕೂಡ ಅಲ್ಲಿ ಕೂಡ ಪಾರ್ಲಿಮೆಂಟ್ದಲ್ಲಿ ಮಾತಾಡ್ತಾ ಏನು ಆಧಾರ ಇದೆ ಅನ್ನೋಂಥ ಮಾತುಗಳನ್ನು ಮಾತಾಡಿದರು. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದ್ರೆಗಿನ ಒಂದು ಕಾನ್ಸ್ಟಿಟ್ಯೂಷನಲ್ ಒಂದು ಬಾಡಿ ಅದರ ಮೇಲೆ ಅಲಿಗೇಷನನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಕಾನ್ಸ್ಟಿಟ್ಯೂಷನ್ ಒಂದು ಬಾಡಿ ಮೇಲೆ ಏನು ಅಲಿಗೇಷನ್ ಮಾಡ್ತಾ ಇದ್ದಾರೋ ನಿಮಗೆ ಯಾವತ್ತಿದ್ರೂ ಕೂಡ ಪುರಾವೆಗಳು ಇಲ್ಲಾರ್ದಂತೆ ನೀವು ಕೇವಲ ಸುಮ್ಮನೆ ಮಾತಾಡಬೇಕು ಅಂದರೆ ನಾನು ಕೇಳೋದೇನೆಂದರೆ ನೀವತ್ತು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಮೇಲೆ ಇವತ್ತು ನೀವೇನು ಅಲಿಗೇಷನ್ ಮಾಡ್ತಾ ಇದ್ದೀರೋ ಅಂದರೆ ನೀವು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 137 ಸ್ಥಾನಗಳನ್ನ ಗೆದ್ದಿರಲ್ಲ. ಅದು ಹಂಗಾದ್ರೆ ಅದು ಬೋಗಸ್ ಇದ್ದಂಗೆ ಅಲ್ಲ. ಇವತ್ತು ನೀವು ಎಲೆಕ್ಷನ್ ಕಮಿಷನ್ ಮೇಲೆ ಏನು ಅಲಿಗೇಷನ್ ಮಾಡ್ತಾ ಇದ್ದೀರೋ ಅದು ಯಾವುದೇ ರೀತಿಯಲ್ಲಿ ಸಾಕ್ಷ್ಯ ಆಧಾರ ಇಲ್ಲದಂಥ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೆ ಒಳ್ಳೇದಾದರೆ ನಿಮಗೆ ಅದು ಅವತ್ತು ನಮಗೆ ಒಳ್ಳೇದಂತೀರಿ, ಕೆಟ್ಟದಾಗೆ ಒಳಗಡೆ ಇವತ್ತು ಏನಂದ್ರೆ ಅಲಿಗೇಷನ್ ಮಾಡೋಂಥ ಕೆಲಸ ಮಾಡ್ತಾಯಿದ್ರಿ. ಒಂದು ನರೇಂದ್ರ ಮೋದಿಜಿ ಮೇಲೆ 11 ವರ್ಷಗಳ ಕಾಲ ಆಯಿತು, ಇಲ್ಲಿ ತನಕ ಆಗಿದೆ. ಒಂದೇ ಒಂದು ಭ್ರಷ್ಟಾಚಾರ ಕೂಡ ಅವ್ರ ಕೈಗೆ ಸಿಕ್ಕಿಲ್ಲ. ಭ್ರಷ್ಟಾಚಾರ ರಹಿತವಾದಂಥ ಒಂದು ಒಳ್ಳೆಯ ಆಡಳಿತವನ್ನು ಕೊಡೋಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಮೇಲೆ ಹೆಂಗೆ ಆರೋಪಣೆ ಮಾಡಬೇಕನ್ನೋಂಥ ಕಾರಣದಿಂದ ಇವತ್ತು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಏನು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತು ಅಲ್ಲಿ ಈ ರೀತಿ ಮ್ಯಾನಿಪ್ಯುಲೇಟ್ ಆಗಿದೆ ಏನಂದರೆ ಮ್ಯಾನಿಪ್ಯುಲೇಟ್ ಅಂದರೆ ಎಲೆಕ್ಷನ್ ಅದರಲ್ಲಿ ಯಾರು ಓಟ್ ತೆಗಿಬೇಕು, ಮಾದೇಪುರ ಕ್ಷೇತ್ರದಲ್ಲಿ ಯಾರು ಕೆಲವು ಓಟ್ಗಳು ತೆಗಿಬೇಕು, ಯಾರು ಓಟ್ಗಳು ಉಳಿಸ್ಕೋಬೇಕು ಅನ್ನೋಂಥ ವಿಚಾರದಲ್ಲಿ ಮ್ಯಾನಿಪ್ಯುಲೇಟ್ ಆಗಿದೆ ಅನ್ನೋಂಥ ಅಲಿಗೇಷನ್ ಕೊಡ್ತಾ ಇದ್ದಾರೆ. ಬಹುಶಃ ಇವತ್ತು ಇವೆಲ್ಲ ಅಲಿಗೇಷನ್ ನೋಡಿದಂಥ ಟೈಮಲ್ಲಿ ಇವತ್ತು ಕೂಡ ಕೋರ್ಟಲ್ಲಿ ಇವತ್ತು ರಾಹುಲ್ ಗಾಂಧಿಯವ್ರನ್ನ ಚೀಮಾರಿ ಹಾಕೋಂಥ ಕೆಲಸ ಆಗಿದೆ. ಏನು ಅವ್ರ ಅಲಿಗೇಷನ್ ಏನು ಮಾಡಿದ್ರು, ಭಾರತ ಜೋಡೋ ಯಾತ್ರೆಯಲ್ಲಿ ಅವರು ಭಾರತ ಬಗಲಗಡೆ ಇದ್ದಂಥ ಚೀನಾ ಎಷ್ಟೋ ಚದರಾಡಿ ಅದು ಆಕ್ಯುಪೈ ಮಾಡ್ಕೊಂಡಿದೆ ಚೀನಾ ಅನ್ನೋಂಥದ್ದು ಅವರು ಹೇಳಿಕೆಯನ್ನು ಕೊಟ್ಟಿದ್ದು. ಕೋರ್ಟ್ ಹೇಳಿದೆ, ನೀನು ಯಾವ ಆಧಾರದ ಮೇಲೆ ಕೊಟ್ಟಿಗಪ್ಪ ಅಂದ್ರೆಗಿನ ಯಾವುದೇ ಆಧಾರ ಇಲ್ಲ, ಕೇವಲ ಅಲಿಗೇಷನ್ ಮಾಡೋದು ಅಷ್ಟೇ ಬಿಟ್ಟಿಗಿನ ಯಾವುದೊಂದು ಕೂಡ ಅಥೆಂಟಿಕೇಟ್ ಇಟ್ಕೊಂಡು ಅಲಿಗೇಷನ್ ಮಾಡ್ತಾರೆ. ಇವತ್ತು ಕೋರ್ಟ್ ಕೂಡ ರಾಹುಲ್ ಗಾಂಧಿ ಅವರು ಚೀಮಾರಿ ಹಾಕಂತ ಕೆಲಸ ಮಾಡಿದ್ದಾರೆ. ನಾನು ಕೇಳ್ತೀನಿ, ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಇವತ್ತು ನೀವು ಅಲಿಗೇಷನ್ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ರಿ? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.